Good morning, everybody, dear students, dear learners. ಎಲ್ಲ ಎಲ್ಲರಿಗೂ ಸ್ವಾಗತ. In today's session, we are understanding David Ricardo's theory of economic development. ಡೇವಿಡ್ ರಿಕಾರ್ಡೋ ಅವರ ಅಭಿವೃದ್ಧಿ ಅರ್ಥಶಾಸ್ತ್ರ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವ. Recap of the last session: theory of classical economics is understood. Adam Smith theory of economics also understood. Understand the basic classical assumptions of classical theory. Laissez-faire policy, supply creates its own demand. ಇದೆಲ್ಲವನ್ನು ಅರ್ಥ ಮಾಡ್ಕೊಂಡ್ವಿ. And practical use of classical theory of economics ಅನ್ನ. Learning objectives of the chapter already artha aitu. To generalize a specific case, to generalize it to universe. Understand the basic economic principles, to understand how economic theories of development are developed, to understand the practical applications of the respective theories. ಈ ತರಗತಿಯಲ್ಲಿ ನಾವು ಏನನ್ನ ಕಲ್ತ್ಕೊಂತೀವಿ ಅಂದರೆ ಡೇವಿಡ್ ರಿಕಾರ್ಡೋ ಅವರ contributions to economics in nutshell, to know the relevance of David Ricardo contributions in the present day world. So scheme of presentation: bio sketch of ವ್ಯಕ್ತಿ ಪರಿಚಯ, ಡೇವಿಡ್ ರಿಕಾರ್ಡೋ ಅವರ ವ್ಯಕ್ತಿ ಪರಿಚಯ, ಇಂಪಾರ್ಟೆಂಟ್ ಬುಕ್ಸ್ written by David Ricardo, principles, vital principles of David Ricardo theory of economic development, ಡೇವಿಡ್ ರಿಕಾರ್ಡೋ ಅವರ ಅಭಿವೃದ್ಧಿ ಸಿದ್ಧಾಂತದ ಬಹುಮುಖ್ಯವಾಗಿರ್ತಕ್ಕಂಥ ತತ್ವಗಳನ್ನು ತಿಳ್ಕೊಂತೀವಿ. ಲಿಮಿಟೇಷನ್ಸ್ ಆಫ್ ಡೇವಿಡ್ ರಿಕಾರ್ಡೋ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನ ಕಲ್ತ್ಕೊಂತೀವಿ. ಮತ್ತೆ ಇದೆಲ್ಲ ಕಲ್ತ್ಕೊಂಡಾದ್ಮೇಲೆ ನಾವೇ ಪ್ರಶ್ನೆ ಮಾಡಿಕೊಂಡು ಈ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳ್ತೀವಿ. ಮತ್ತೆ ನಿಮ್ಮ ಫೀಡ್ಬ್ಯಾಕ್ ಅನ್ನ ತಗೊಳ್ಳೋಣ. ಡೇವಿಡ್ ರಿಕಾರ್ಡೋ ಬಯೋಸ್ಕೆಚ್, ವ್ಯಕ್ತಿ ಪರಿಚಯ. ಡೇವಿಡ್ ರಿಕಾರ್ಡೋ ಅವರು ಬ್ರಿಟಿಷ್ ಪೊಲಿಟಿಕಲ್ ಎಕಾನಮಿಸ್ಟ್ ಆಗಿರ್ತಾರೆ. 1772 1772 ಈ ಬಾರ್ನ್ and he died in 1823. He was a pioneer classical economist. His essay on influence of low price of corn on the profits of stock, published in 1820, is one of the pioneer book, followed by yet another book called Principles of Political Economy and Taxation, published in 1817. And important areas of David Ricardo research and publications in the field of economics relative to international trade theory of comparative advantage and the rent theory. So the important assumptions of David Ricardo theory: preconditions, supply of land is fixed, law of diminishing returns is operating. So when the production takes place, the returns in the continuous, when you start producing, so the returns will decline ಅಂತ. ಕನ್ನಡದಲ್ಲಿ ಸಪ್ಲೈ ಆಫ್ ಲ್ಯಾಂಡ್ ಈಸ್ ಫಿಕ್ಸ್, ಭೂಮಿಯ ಪೂರೈಕೆ ಸ್ಥಿರವಾಗಿರುತ್ತದೆ, ಅಂದ್ರೆ ಭೂಮಿಯನ್ನು ನಾವು ಹೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ದಟ್ ಈಸ್ ಅ ರಿಯಲ್ ಎಕ್ಸಾಂಪಲ್ ಅಂಡ್ ಅಸಂಪ್ಷನ್. ಈವನ್ ಟಿಲ್ ದಿಸ್ ಅಸಂಪ್ಷನ್ ಹೋಲ್ಡ್ಸ್ ಗುಡ್ ಫಾರ್ ಎ ಡೇ. ರಿಟರ್ನ್ಸ್ are diminishing in nature. Law and capital are two variable factors of production. To simplify the theory, he assumed land and capital are variables or factors of productions only exist ಅಂತ. ಭೂಮಿ ಮತ್ತು ಬಂಡವಾಳ ಎರಡು ಉತ್ಪಾದನಾಂಗಗಳು ಅಸ್ತಿತ್ವದಲ್ಲಿರುತ್ತೆ ಅಂತಕ್ಕಂಥ ವಾದವನ್ನ, ಅಸಂಪ್ಷನ್ ಅನ್ನ, ಕಂಡೀಷನ್ ಅನ್ನ ಈ ಸಿದ್ಧಾಂತ ಒಳಗೊಂಡಿದೆ. ಹೋಮೋಜಿನಿಟಿ ಆಫ್ ಕ್ಯಾಪಿಟಲ್, ಸೊ ಬಂಡವಾಳವು ಏಕ ಸ್ವರೂಪದ್ದಾಗಿರುತ್ತದೆ ಅಂತಕ್ಕಂಥ ಒಂದು ಸರಳೀಕರಣಗೊಳಿಸಲಿಕ್ಕೆ ಈ ಅಸಂಪ್ಷನ್ ಅನ್ನ, ಪ್ರೀ ಕಂಡೀಷನ್ ಅನ್ನ, ಪೂರ್ವ ಷರತ್ತನ್ನ ಹೊಂದಿದೆ. ಆಲ್ ವರ್ಕರ್ಸ್ ಆರ್ ಪೇಡ್ ಅಕಾರ್ಡಿಂಗ್ ಟು ಸಬ್ಸಿಸ್ಟೆನ್ಸ್ ವೇಜ್. ಸೊ ಅವಶ್ಯಕವಿರ್ತಕ್ಕಂಥ, ಬದುಕಲು ಅವಶ್ಯಕವಿರುವಂತಹ ವೇತನ ಅಥವಾ ಕೂಲಿಯನ್ನ ಎಲ್ಲ ಶ್ರಮಿಕರಿಗೂ ಕೊಡಲಾಗುತ್ತೆ. ಪರ್ಫೆಕ್ಟ್ ಕಾಂಪಿಟೇಷನ್ ಇನ್ ದ ಎಕಾನಮಿ, ಇದು ಜನರಲ್ ಅಸಂಪ್ಷನ್ ಆಫ್ ಕ್ಲಾಸಿಕಲ್ ಸ್ಕೂಲ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಸ್ತಿತ್ವದಲ್ಲಿರುತ್ತೆ. ಸಪ್ಲೈ ಪ್ರೈಸ್ ಆಫ್ ಲೇಬರ್ ಇಸ್ ಗಿವನ್ ಅಂಡ್ ಕಾನ್ಸ್ಟೆಂಟ್. ಸೊ ಶ್ರಮದ ಪ್ರತಿಫಲ, ಕೂಲಿಯು ಸ್ಥಿರವಾಗಿರುತ್ತದೆ. ಡಿಮ್ಯಾಂಡ್ ಫಾರ್ ಲೇಬರ್ ಡಿಪೆಂಡ್ಸ್ ಅಪಾನ್ ದ ಅಕ್ಯುಮುಲೇಷನ್ ಆಫ್ ಕ್ಯಾಪಿಟಲ್. ಕ್ಯಾಪಿಟಲ್ ಅಕ್ಯುಮುಲೇಷನ್ ರಿಸಲ್ಟ್ಸ್ ಫ್ರಮ್ ಪ್ರಾಫಿಟ್ಸ್. ಇಷ್ಟು ಪ್ರೀ ಕಂಡೀಷನ್ಸ್ ಆಫ್ ಆಗಿರುತ್ತೆ. ಡೇವಿಡ್ ರಿಕಾರ್ಡೋ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನು ನೋಡೋದಾದ್ರೆ, ರಿಕಾರ್ಡೋ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ನೋನ್ ಫಾರ್ ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್, ವಿತರಣಾ ಸಿದ್ಧಾಂತವಾಗಿದೆ. ಡಿಸ್ಟ್ರಿಬ್ಯೂಷನ್ ಆಫ್ ಔಟ್ಪುಟ್ ಈಸ್ ಬೇಸ್ಡ್ ಆನ್ ಟೂ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ. ಒಂದು ಮಾರ್ಜಿನಲ್ ವ್ಯಾಲ್ಯೂ ಆಫ್ ಪ್ರಿನ್ಸಿಪಲ್. ಸೊ ಮಾರ್ಜಿನಲ್ ವ್ಯಾಲ್ಯೂ ಸೀಮಾಂತ ಮೌಲ್ಯ ತತ್ವವನ್ನು ಆಧರಿಸುತ್ತದೆ. ಎಕ್ಸ್ಪ್ಲೈನ್ ದ ರೆಂಟ್
to the land based on the marginal value of the land. Reward to land must be given based on the marginal value. So ಭೂಮಿಗೆ ಕೊಡುವಂತಹ ಗೇಣಿಯು ಭೂಮಿಗೆ ಕೊಡುವಂತಹ ಗೇಣಿಯು ಆ ಭೂಮಿಯ ಫಲವತ್ತತೆಯನ್ನ ಹೆಚ್ಚುವರಿ ಅಥವಾ ಸೀಮಾಂತ ಅಥವಾ ಹೆಚ್ಚುವರಿ ಅಡಿಷನಲ್ ವ್ಯಾಲ್ಯೂ ಆಫ್ ದ ಲ್ಯಾಂಡ್ ಈಸ್ considered as a rent and the surplus value principle distribution of national income such as wages and profits to the labor and entrepreneur are paid according to the surplus principle. ಇದು ಎರಡು ತತ್ವಗಳನ್ನು ಹೊಂದಿದೆ. Marginal value principle is adopted, distribution to land as a rent. Okay, so and whereas surplus value principle is adopted to the entrepreneur and the labor as to decide the wage and the profits. Law of diminishing returns operations ಅಂತ ಹೇಳುತ್ತೆ. ಸೊ ಇಳಿಮುಖ ಪ್ರತಿಫಲ ನಿಯಮ, ಉತ್ಪಾದನೆಯನ್ನ ನೇರವಾಗಿ ನಾವು ಮಾಡ್ತಾ ಹೋದಂತೆ ಉತ್ಪಾದನೆಯ ನಿರಂತರ ಹಂತಗಳಲ್ಲಿ ಉತ್ಪಾದನೆಯಿಂದ ಬರುವಂತಹ ಪ್ರತಿಫಲವು ಇಳಿಯುತ್ತದೆ. The returns from the production activity will goes on declining ಅಂತ ಹೇಳುತ್ತೆ. ಸಪೋರ್ಟ್ ಫಾರ್ ಫ್ರೀ ಇಂಟರ್ನ್ಯಾಷನಲ್ ಟ್ರೇಡ್, ಈ ಸಿದ್ಧಾಂತವು ಮುಕ್ತ ವ್ಯಾಪಾರ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರಚೋದನೆಯನ್ನ ಕೊಡ್ತದೆ. ಸೊ ಡೇವಿಡ್ ರಿಕಾರ್ಡೋ ಅವರ ಎಕಾನಾಮಿಕ್ ಡೆವಲಪ್ಮೆಂಟ್ ಥಿಯರಿ ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಅಂತ ಒಂದು ಬಹುಮುಖ್ಯ ಸಿದ್ಧಾಂತವನ್ನು ಡೇವಿಡ್ ರಿಕಾರ್ಡೋ ಅವರು ಇಂಟರ್ನ್ಯಾಷನಲ್ ಟ್ರೇಡ್ ಥಿಯರಿಗಳಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ದಿಸ್ ಈಸ್ ಒನ್ ಆಫ್ ದಿ ವೆರಿ ವೈಟಲ್ ಕಾಂಟ್ರಿಬ್ಯೂಷನ್ ಗಿವನ್ ಬೈ ದಿ to the international trade by David Ricardo. Trade between two countries happens only due to the differences in comparative cost of production. This is the only reason for international trade ಅಂತ ಹೇಳ್ತಾರೆ. ಎರಡು ರಾಷ್ಟ್ರಗಳ ನಡುವಿನ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಬಹುಮುಖ್ಯವಾದ ಕಾರಣ ಎರಡು ಅಥವಾ ಸರಕುಗಳ ಉತ್ಪಾದನಾ ವೆಚ್ಚಗಳಲ್ಲಿ ವ್ಯತ್ಯಾಸ ಇದ್ದಾಗ ಮಾತ್ರ. ಸೊ ವಿವಿಧ ರಾಷ್ಟ್ರಗಳ ನಡುವೆ ಉತ್ಪಾದನಾ ವೆಚ್ಚಗಳಲ್ಲಿ ವ್ಯತ್ಯಾಸ ಅಸ್ತಿತ್ವದಲ್ಲಿದ್ದಾಗ ಮಾತ್ರ ಸೊ ಆ ರಾಷ್ಟ್ರಗಳ ನಡುವೆಯ ಅಂತಾರಾಷ್ಟ್ರೀಯ ವ್ಯಾಪಾರ ಏರ್ಪಡುತ್ತೆ ಅಂತಕ್ಕಂಥ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಕಾರಣವನ್ನ ಇವರು ಪ್ರತಿಪಾದಿಸಿದ್ದಾರೆ ತನ್ನ ಸಿದ್ಧಾಂತದಲ್ಲಿ. ಸೊ ಅಸಂಪ್ಷನ್ಸ್ ಆಫ್ ಲಿಮಿಟೇಷನ್ಸ್ ಆಫ್ ಡೇವಿಡ್ ರಿಕಾರ್ಡೋ ಥಿಯರಿಯನ್ನು ನೋಡೋದಾದ್ರೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ರಿಟರ್ನ್ಸ್, ಸೊ ಇಳಿಮುಖ ಪ್ರತಿಫಲ ನಿಯಮ ಅನ್ವಯಿಸುತ್ತೆ ಅಂತ ಹೇಳ್ತಾರೆ. ಆದರೆ ಪ್ರಾಕ್ಟಿಕಲಿ ಬಿಕಾಸ್ ಆಫ್ ಇಂಪ್ರೂವ್ಮೆಂಟ್ ಇನ್ ದ ಟೆಕ್ನಾಲಜಿ ಇನೋವೇಷನ್ಸ್ ವಿಲ್ ಮೇ ಹಾಲ್ಟ್ ಅಥವಾ ಇದನ್ನ ಇಳಿಮುಖ ಪ್ರತಿಫಲವನ್ನ ನಿಯಂತ್ರಿಸಬಹುದು ತಂತ್ರಜ್ಞಾನದಲ್ಲಿ ಮತ್ತೆ ಸಂಶೋಧನೆಯಲ್ಲಿ ಅಭಿವೃದ್ಧಿಪಡಿಸೋದ್ರಿಂದ. ಎರಡನೇದು ಅಸಂಪ್ಷನ್ ಆಫ್ ಅನ್ರಿಯಲಿಸ್ಟಿಕ್ ಅಸಂಪ್ಷನ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್, ಫ್ರೀ ಟ್ರೇಡ್, ಹೋಮೋಜಿನಿಟಿ ಇನ್ ಕ್ಯಾಪಿಟಲ್. ಈ ಮೂರು ತತ್ವಗಳಾಗಿರ್ತಕ್ಕಂಥ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಸೊ ಈ ತತ್ವ ಅಂದ್ರೆ ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಎಲ್ಲರಿಗೂ ಎವ್ರಿಬಾಡಿ ಇನ್ ದ ಮಾರ್ಕೆಟ್, ಪರ್ಫೆಕ್ಟ್ ಕಾಂಪಿಟೇಷನ್, ದಟ್ ಈಸ್ ಪರ್ಫೆಕ್ಟ್ ನಾಲೆಡ್ಜ್ ಅಬೌಟ್ ದ ಮಾರ್ಕೆಟ್ ಅಸಂಪ್ಷನ್ ವಿಲ್ ಫಾರ್ ಅವೇ ಫ್ರಮ್ ಸೊ reality. Free trade is not existing. There is relatively completely absolute free trade. What it is assumed is may not exist ಅಂತ ಹೇಳುತ್ತೆ. Homogeneity in capital. Homogeneity, there is a uniqueness. All the capital which is invested across all the firms is unity. There is no differences ಅಂತ ಹೇಳುತ್ತೆ. But which is far away from reality. More focus on the wealth distribution than creation. Whereas Adam Smith has focused on wealth creation, where there is a comment on him, there is an absence on wealth distribution for Adam Smith. More focus by the David Ricardo on wealth distribution, not on the so creation. It's distribution theory rather than the development theory ಅಂತನೂ ಕಾಮೆಂಟ್ಸ್ ಇದೆ. ಸೊ ನೆಗ್ಲೆಕ್ಟ್ ದ ಇಂಪ್ಯಾಕ್ಟ್ ಆಫ್ ಟೆಕ್ನಾಲಜಿ ಅಂತನೂ ಇನ್ನೊಂದು ವಾದ ಇದೆ. ಸೊ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಯು ಕ್ಯಾನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಮೆನ್ಷನ್ ದ ಟೂ ಬುಕ್ಸ್ ರಿಟನ್ ಬೈ ಡೇವಿಡ್ ರಿಕಾರ್ಡೋ. ವಾಟ್ ಈಸ್ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ರಿಟರ್ನ್ಸ್ ಥಿಯರಿಯಲ್ಲಿ ಏನು ಹೇಳುತ್ತೆ? ಡಿಫೈನ್ ಪರ್ಫೆಕ್ಟ್ ಕಾಂಪಿಟೇಷನ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸೊ ಸರ್ಪ್ಲಸ್ ಅಂಡ್ ಮಾರ್ಜಿನಲ್ ವ್ಯಾಲ್ಯೂ ಪ್ರಿನ್ಸಿಪಲ್ಸ್ ಅನ್ನ ಯಾವ್ಯಾವುದಕ್ಕೆ ಯಾವ್ದನ್ನ ಮಾಡಲಿಕ್ಕೆ, ವಾಟ್ ಈಸ್ ಯೂಸ್ ಫಾರ್ ಸರ್ಪ್ಲಸ್ ವ್ಯಾಲ್ಯೂ, ವಾಟ್ ಈಸ್ ಯೂಸ್ ಫಾರ್ marginal value principles to distribute the rent. So and then profits we use the surplus value. Marginal value is used for to give the rent. I'm sorry, to disburse the rent for land we use this as marginal value. For distribute the wages and the profits,
surplus principles are used. What is comparative cost advantage theory? We have explained, which is very one of the pioneering international trade theory or free trade theory, which explains the reason for the presence of for the existence or activity of international trade. Thank you everybody. You can approach me for the following email. Thank you everybody for listening to me for this short video on David Ricardo's theory.